ಕರ್ತನು ಕಂಪ್ಲೀಟಿಯಾಗಿ ಆ ಬಂಧನು ಈ ಬೆಂಕಿ ರೂಪದಂತೆ ಕಡದಿ ಕಳಚಿ ಬೀಳುತ್ತವೆ ಬೇಡಿಗಳು. ಪ್ರಿಯ ದೈವ ಜನರೇ, ದೇವರು ಎಲ್ಲಿ ಇದಾನೋ, ಕರ್ತನ ಆತ್ಮ ಎಲ್ಲಿದೆಯೋ ಅಲ್ಲಿ ಬಿಡುಗಡೆ ಇದೆ, ಅಲ್ಲಿ ಸಮಾಧಾನ ಇದೆ, ಅಲ್ಲಿ ಶಾಂತಿ ಇದೆ, ಅಲ್ಲಿ ದೀರ್ಘ ಆಯುಷ್ಯು ಇದೆ. ಹೀಗೆ ಈ ಬೇಡಿಗಳನ್ನು ಯಾವಾಗ ಕಳಚಿ ಹೋಗ್ತಾವಂದ್ರೆ ದೇವರ ಆತ್ಮ ನಿಮ್ಮಲ್ಲಿ ಇರುವುದರಿಂದ. ದೇವರ ಆತ್ಮನಿಗೆ ವೆಲ್ಕಮ್ ಇಲ್ಲ, ಆದರೆ ಬಂಧನಗಳು ಹೊರಗೆ ಬರಲ್ಲ. ದೇವರ ಆತ್ಮ ನಿಮ್ಮ ಸಪೋರ್ಟ್ ಮಾಡಲ್ಲ, ನೀವು ಅದೇ ಪ್ರಕಾರವಾಗಿ ಬಂಧನಗಳೆಲ್ಲ ಜೀವಿಸ್ತಾ ಇರ್ತೀರ. ಮತ್ತು ಅದೇ ಪ್ರಕಾರವಾಗಿ ಕೆಲವು ದೇವರ ಆತ್ಮ ಹಕ್ಕು ನಮ್ಮನ್ನು ಕೊಟ್ಟಾಗ ನಮ್ಮಿಂದ ಕೆಲವು ಪಾಪಗಳನ್ನು ಒಪ್ಪಿಕೊಳ್ಬಿಡಬೇಕಾಗ್ತದೆ. ಕೆಲವು ವೈರಿತ್ವ, ಕೆಲವು ದುಷ್ಟನ ಶಕ್ತಿಗಳನ್ನು ನಮ್ಮನ್ನು ನಾವೇ ತೆಗೆದು ಬಿಡಬೇಕಾಗ್ತದೆ. ಹೆಂಗೆ ಪಾಸ್ಟ್ರೆ, ಹೆಂಗೆ ತೆಗಿತೀರಾ ನೀವು? ಹಲ್ಲೆಲೂಯಾ. ದೇವರ ಆತ್ಮ ನಿಮ್ಮಲ್ಲಿ ಬಂದಾಗ ಸೇಮ್ ಕೇಳಿ, ಇದು ದೇವರ ಆತ್ಮನ ಒಬ್ಬ ವ್ಯಕ್ತಿ ನೀವು. ಎರಡನೇದಾಗಿ ಒಂದು ಅದು ಗುಣಗಳು, ನಿಮ್ಮ ಸ್ವಭಾವಗಳು. ಇನ್ನೊಂದು ಆತ್ಮ. ಈ ಆತ್ಮಕ್ಕೆ ಇದು ಅಗಲಿಸಬೇಕು. ಫಸ್ಟು ಯಾರು ಅಗಲಿಸ್ತಾರಂದ್ರೆ, ಫಸ್ಟ್ ಆಫ್ ಆಲು ಯಾವ ವ್ಯಕ್ತಿ ಒಳಗಡೆ ಬ್ಯಾಡ್ ಕ್ಯಾರೆಕ್ಟರ್ ಇದೆಯೋ ಆ ವ್ಯಕ್ತಿ ಕತ್ತರಿಸಬೇಕು ಆ ಸ್ವಭಾವಗಳನ್ನು. ಒಂದನೇದು, ಅವನಲ್ಲಿ ಒಳ್ಳೆ ಭಯಭಕ್ತಿ ಇಲ್ಲ, ಅದು ಕತ್ತರಿಸ್ಬೇಕು. ಅವನಲ್ಲಿ ಮೋಸದ ಮಾತಿದೆ, ಕತ್ತರಿಸಬೇಕು. ಯಾವಾಗ ನೀವು ತೆಗಿಯಕ್ಕೆ ಪ್ರಾರ್ಥನೆ ಮಾಡ್ತಿರೋ, ಇವನ ಶರೀರದಿಂದ ಎಲ್ಲ ಕಟ್ಟಾಗಿ ಈ ದುರಾತ್ಮ ಪರಿಪೂರ್ಣತೆ ನಿಮ್ಮಿಂದ ಬಿಟ್ಟು ಹೋಗ್ತದೆ. ಎಲ್ಲಿ ತನಕ ನೀವು ಬಿಟ್ಟು ಬಿಡಲ್ವೋ ಅಲ್ಲಿ ತನಕ ಅದು ನಿಮ್ಮ ಜೀವಿತದ ಜಾಯಿಂಟ್ ಅಕೌಂಟ್ ಆಗಿ ಹೋಗ್ತದೆ. ನೀವು ಏನು ಮಾಡಿದ್ರೂ ನಿಮಗೆ ಪಾಪಕ್ಕೆ ದಾಸರಾಗ್ತೀರಾ. ಎಲ್ಲಿ ತನಕ ಪಾಪಕ್ಕೆ ದಾಸರಾಗ್ತೀರ ಅಂದರೆ ಪರಿಪೂರ್ಣತೆಯಿಂದ ನಿಮ್ಮನ್ನು ನೀವು ತೆಕ್ಕೋಬೇಕು. ಪವಿತ್ರಾತ್ಮ ತೆಗೆಯಲ್ಲ. ಪವಿತ್ರಾತ್ಮ ನಿಮ್ಮ ಒಳಗೆ ಬಂದಾಗ ನಿಮಗೆ ಆ ಧೈರ್ಯ ಕೊಡ್ಬೋದು, ಆ ಬಲ ಕೊಡ್ಬೋದು, ನಿಮ್ಮನ್ನು ಯುದ್ಧ ಮಾಡುವಂಥ ಪವರ್ ಕೊಡ್ಬೋದು, ನಿಮ್ಮ ಯುದ್ಧ ಮಾಡುವಂಥ ಸೆನ್ಸ್ನ ರೆಡಿ ಮಾಡ್ಬೋದು ಪವಿತ್ರಾತ್ಮ. ಆದರೆ ಪವಿತ್ರಾತ್ಮ ನಿಮ್ಮಲ್ಲಿ ಇರುವುದರಿಂದ ನಿಮ್ಮನಿಗೆ ಶತ್ರು ಇಷ್ಟ ಆಗಲ್ಲ. ಶತ್ರುವಿಂದ ದೂರ ಹೋಗ್ಬೇಕ್ತೀರ. ಸುಳ್ಳು ಮಾತಾಡೋರು ಇಷ್ಟ ಆಗಲ್ಲ. ದೇವರು ನಂಬಲಾರ್ದವರು ನಿಮಗೆ ಇಷ್ಟ ಆಗಲ್ಲ. ದುರಾತ್ಮ ನಿಮ್ಮ ಒಳಗಡೆ ಅಂಟುಕೊಂಡಿದ್ರೆ, ಇವತ್ತು ಬಹಳ ಜನರಿಗೆ ಬ್ಯಾಡ್ ಹ್ಯಾಬಿಟ್ಗಳು, ಮೋಸದ ಮಾತುಗಳು, ಮೋಸದ ನಾಲಿಗೆ, ಶ್ರಾಪಿತವಾದ ನಾಲಿಗೆಗಳು, ಹೊಲಸಾದ ನಾಲಿಗೆಗಳು ನಿಮ್ಮನ್ನು ನಿಮಗಿದ್ರೆ ಅದು ಕತ್ತರಿಸಿಕೊಳ್ಳಬೇಕು. ಯಾಕೆಂದರೆ ಅದನ್ನು ಕತ್ತರಿಸೋಕ್ಕೆ ನೀವು ಯಾವಾಗ ಪಾಪಗಳನ್ನು ಒಪ್ಪಿಕೊಂಡು ಬಿಡೋನಿಗೆ ಶುಭ ಇದೆ. ಪಾಪ ಹಂಗೆ ಇಟ್ಕೊಂಡೇ ಯಾವತ್ತು ಬಿ ಶುಭವಿಲ್ಲ. ಭಾಳ ಜನ ಹೇಳ್ತಾರೆ, ನಮಗೆ ಯಾಕೆ ಶುಭ ಆಗ್ತಾ ಇಲ್ಲ, ನಾವು ಚರ್ಚಿಗೆ ಹೋಗ್ತಾ ಇದ್ದೀವಿ ಯಾಕೆ ಬ್ಲೆಸ್ ಆಗ್ತಾ ಇಲ್ಲ, ನಾವಿವತ್ತು ಯಾಕೆ ಸಮಾಧಾನವಾಗಿಲ್ಲ, ನಾವು ಚರ್ಚಿನ ವಾಕ್ಯ ಕೇಳಿ ಬಂದರು ಯಾಕೆ ತೃಪ್ತರಿಲ್ಲ. ಅವ್ರ ಬಾಯಿ ಸೇಮ್. ಚರ್ಚಿನ ಬರೋಕ್ಕಿಂತ ಮುಂಚೆನೂ ಹಿಂದೆ ಹಾಗೆ ಇದ್ದಿದ್ರು, ಇವಾಗ ಬಂದ್ರೂ ಹಾಗೆ ಇದ್ದಾರೆ. ಸೇಮ್ ಸ್ವಭಾವಗಳವರಾಗಿದ್ದರೆ 100% ಆ ಸ್ವಭಾವಗಳನ್ನು ನಿಮ್ಮನ್ನು ನೀವು ಹೊರಗೆ ತೆಕ್ಕೊಳ್ಬೇಕು. ಯಾವಾಗ ನೀವು ಹೊರಗಡೆ ಬಿಟ್ಟು ಕೊಡ್ತೀರೋ, ಆ ನಿಮ್ಮನ್ನು ಹೇಟ್ ಮಾಡ್ತಿರೋ, ಆ ಹೇಟ್ ಮಾಡಿದಾಗೆಲ್ಲ ದೇವರ ಆತ್ಮ ನಿಮಗೆ ಸಪೋರ್ಟ್ ಮಾಡ್ತಾನೆ. ನೀವು ಎಲ್ಲಿ ತನಕ ಆ ನಿಮ್ಮಲ್ಲಿರುವಂಥ ಬ್ಯಾಡ್ ಕ್ಯಾರೆಕ್ಟರ್ಗಳಿಗೆ ನೀವು ಹಂಗೆ ಇಟ್ಕೊಂಡಿರ್ತೀರೋ ಅದು ನಿಮ್ಮಿಂದ ಏನು ಮಾಡೋಕ್ಕಾಗಲ್ಲ. ಅದು ನಿಮಗೆ ಸಪೋರ್ಟ್ ಮಾಡ್ಬೋದು, ನಿಮಗೆ ವೈರಿವ ಶಕ್ತಿಗಳು ಕೊಡ್ಬೋದು. ನಾಳೆ ದಿವಸ ನಿಮ್ಮ ಲೈಫಿನಲ್ಲಿ ಭಾಳ ಕಠಿಣವಾದಂಥ ಸಮಯಗಳು ನೀವು ಅನುಭವಿಸ್ಬೋದು. ಅದಕ್ಕೆ ದೇವರ ಆತ್ಮ ಹೇಳ್ತಾ ಇದ್ದಾರೆ, ನಿನ್ನಲ್ಲಿರುವಂಥದ್ದು ಎಲ್ಲವನ್ನು ಒಪ್ಪಿಕೊಂಡು ಹೊರಗಡೆ ಬಿಡೋನಿಗೆ ಆಶೀರ್ವಾದ ಇದೆ, ಶುಭ ಇದೆ. ಇವತ್ತು ಭಾಳ ಜನರಿಗೆ ಶುಭಗಳು ಯಾಕೆ ಆಗ್ತಾ ಇಲ್ಲ? ಅವರು ದೇವರ ಆಶೀರ್ವಾದ ಅಂತ ಬೇಕಂತಾರೆ, ಆದರೆ ಆಶೀರ್ವಾದಕ್ಕೆ ಅವ್ರ ಪಾತ್ರರಾಗಲ್ಲ. ಯಾವಾಗ ಈ ಗಂದು, ಯಾವಾಗ ಈ ಕತ್ತಲೆ ಯಾವಾಗ ನಿನ್ನಲ್ಲಿ ತೊಳ್ಕೊಂಡು ಬಿಡ್ತೀಯೋ ಅವಾಗ ಮಾತ್ರ ನಿನ್ನಲ್ಲಿ ಹೊಸ ಬೆಳಕನ್ನು ಕಾಣಿಸ್ಬೋದು. ಎಲ್ಲಿ ತನಕ ಈ ಕತ್ತಲೆಗೆ ನೀನು ಪ್ರೀತಿಸ್ತೀಯೋ, ಎಲ್ಲಿ ತನಕ ಈ ಕತ್ತಲೆ ಲೈಫಿಗಾಗಿ ನೀವು ಭಾಳ ಇಷ್ಟಪಡ್ತೀಯೋ, ಇನ್ನೊಂದು ಸ್ವಲ್ಪ ದಿವಸ ಬ್ಯಾಡ್ ಆಗ್ಬಿಟ್ಟು ಇನ್ನೊಂದು 4 ದಿವಸ ಇನ್ನೂ ಆಮೇಲೆ ಅನ್ನೋದಾದರೆ ಸ್ವಲ್ಪ ಟೈಮಿನಲ್ಲಿ ಸೈತಾನನು ಅವನು ನಿನ್ನ ಜೀವಿತದಲ್ಲಿ ಎಲ್ಲವನ್ನು ಕೆಲಸಗಳನ್ನು ಮುಗಿಸಿ ಆ ನಂತರ ನಿಮ್ಮ ಜೀವಿತದಲ್ಲಿ ಲಾಸ್ಟ್ ಸ್ಟೇಜಿಗೆ ತಂದು ಬಿಡ್ತಾನೆ. ಆ ನಂತರ ದೇವರು ನಿನಗೆ ಕಾಪಾಡೋಕ್ಕಾಗಲ್ಲ.